ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಬಗ್ಗೆ ಮಾತಾಡಬೇಕಾಗಿದ್ರೆ ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಹಿಂದುಗಡೆ ಮಾತಾಡಿದರೆ ಅದು ನೀವು ಅವ್ರ ಜೊತೆ ಜಗಳ ಆಡಬೇಡಿ, ರಿಯಾಕ್ಟ್ ಆಗಬೇಡಿ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಆದರೆ ನೀವು ಯಾವ ಥರ ರಿಯಾಕ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆ ಸಮಯ ಕೊಟ್ಟು ಒಂದು 5-10 ನಿಮಿಷ ಕೇಳೋದಕ್ಕೆ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸೊ ಯಾರ್ಯಾರು ಇದು ಮೇನ್ ಆಗಿ ಹುಡುಗರಿಗೆ ಫಸ್ಟು ಎಲ್ಲರೂ ನಿನ್ನ ಹತ್ರ ಬರಬೇಕು, ಎಲ್ಲರೂ ನಿನಗೆ ರೆಸ್ಪೆಕ್ಟ್ ಕೊಡಬೇಕು. ಎಲ್ಲರೂ ನಿನ್ನ 10 ಜನ ನಿನ್ನ ಸಲುವಾಗಿ ಬರಬೇಕು, ನಿನ್ನ ಹತ್ರ ಬರಬೇಕು ಅಂದ್ರೆ ಫಸ್ಟ್ ನೀನು ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ನಿನ್ನ ಹತ್ರ ಬರುತ್ತಾರೆ. ನೀನು ಅಂತಾರೆ. ಯಾವಾಗ ನೀನು ಕುಡಿದು ತಿಂದು ರೋಡಿನ ಮೇಲೆ ಬೀಳ್ತಿ ಆವಾಗ ನಿನ್ನ ಹತ್ರ ಯಾರು ಬರೋದಿಲ್ಲ. ನಿನ್ನ ಬಗ್ಗೆ 4 ಜನ ಮುಂದೆ ಇನ್ನೂ ಕೆಟ್ಟದಾಗಿ ಮಾತಾಡೋದು ಯಾರು ಹೇಳೋದಿಲ್ಲ. ಫಸ್ಟ್ ನಿನ್ನ ಫ್ಯಾಮಿಲಿ ಆಗ್ಬೋದು, ನಿನ್ನ ಬ್ಲಡ್ ರಿಲೇಷನ್ ಆಗ್ಬೋದು, ಸೊ ನಿನ್ನ ಫ್ರೆಂಡ್ಸೇ ಆಗಿರ್ಬೋದು, ನಿನ್ನ ಮನಸ್ಸಿಗೆ ಹತ್ತಿರೋರೇ ನಿನ್ನ ಬಗ್ಗೆ ಕೆಟ್ಟದಾಗಿ ಹಿಂದುಗಡೆ ಮಾತಾಡಿರ್ತಾರೆ. ಸೊ ಅವ್ರು ಮಾತಾಡಿದಾರೆ ಅಂತ ನಿನಗೆ ಗೊತ್ತಾಗಿದ್ಮೇಲೆ, ಇಲ್ಲ ಯಾರೋ ಒಬ್ಬ ಥರ್ಡ್ ಪರ್ಸನ್ ನಿನಗೆ ಹೇಳಿದ್ಮೇಲೆ ಇವರು ಈ ಥರ ನಿನಗೆ ನೆಗೆಟಿವ್ ಆಗಿ ಮಾತಾಡಿದಾರೆ ಅಂತ ಮತ್ತೆ ಅವ್ರನ್ನ ಹೋಗಿ ನನಗೆ ಈ ಥರ ಯಾಕಂತ ಕೇಳಿ ಮತ್ತೆ ಆ ಜಗಳ ಇನ್ನೂ ದೊಡ್ಡದಾಗಿ ಮಾಡಿಕೊಂಡು ಮತ್ತೆ ನಿನ್ನ ಕ್ಯಾರೆಕ್ಟರ್ ಚೀಪ್ ಮಾಡಿಕೊಂಡು ಇವೆಲ್ಲ ಬೇಡ. ಯಾವಾಗ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾರೆ ಅಂತ ತಿಳಿತು, ಸೊ ಅವ್ರು ನಿನ್ನ ಸಂಬಂಧದಲ್ಲಿ ಕಟ್ ಮಾಡಿಬಿಟ್ಟು ಜಸ್ಟ್ ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಬಟ್ ನೀವು ನನಗೆ ಈ ಥರ ಯಾಕೆ ಅಂದಿದ್ರಿ ಅಂತ ಮತ್ತೆ ದೊಡ್ಡ ಇಟ್ಕೋಬೇಡ. ಅವ್ರು ನಿನ್ನ ಹತ್ರ ಬರಬೇಕು. ನಿನ್ನಿಂದ ಆಗೋದಿಲ್ಲೋ, ನೀನು ವೇಸ್ಟ್ ಇದ್ದಿ ಅಂತ ಅಂದವ್ರನ್ನ ಮತ್ತೆ ನಿನ್ನ ಹತ್ರ ಬರಬೇಕು. ನೀನು ಅನ್ಬೇಕು. ಆ ಥರ ಬರಬೇಕು ಅಂದ್ರೆ ನೀನು ಅವ್ರ ಒಂದು ಒಳ್ಳೆ ಪಾಯಿಂಟಲ್ಲಿ ಇರ್ಬೇಕು ನೀನು. ನೀನು ಚೆನ್ನಾಗಿದ್ರೆ ಎಲ್ಲರೂ ನಿನ್ನ ಹತ್ರ ಬರುತ್ತಾರೆ. ಇದು 100% ನಿಜ. ನೀನು ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಹೆಂಡತಿ ಕೊಡಂಗೆ ಇರೋದಿಲ್ಲ, ನಿನ್ನ ಮಕ್ಕಳು ಕೊಡಂಗೆ ಇರೋದಿಲ್ಲ, ಯಾರೂ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಯಾವುದೇ ಆಗಲಿ ಮ್ಯಾರೇಜ್ ಆಗಿದ್ಮೇಲೆ ಕೂಡ ಅಷ್ಟೇ. ನೀನು ಚೆನ್ನಾಗಿದ್ರೆ ನಿನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಮಾತಿನಿಂದ ನೀನು ಚೆನ್ನಾಗಿದ್ರೆ ಯಾರು ನಿನ್ನ ಬೈಯೋದಿಲ್ಲ, ಯಾರು ಜಗಳ ಆಗೋದಿಲ್ಲ. ಬಟ್ ನೀ ಕುಡಿದು ತಿಂದು ರೋಡಿನ ಮೇಲೆ ಬಿಡ್ತಾ ಇದ್ದಾಗ ನಿನ್ನ ಫ್ಯಾಮಿಲಿ ನಿನ್ನ ಸಲುವಾಗಿ ನೀ ಕುಡಿದು ತಿಂದು ಎಲ್ಲೋ ಬಿದ್ದಿದಾಗ ನಿನ್ನ ಫ್ಯಾಮಿಲಿ ಒಟ್ಟು ರೋಡ್ ಮೇಲೆ ಬಂದಿದ ಮೇಲೆ ಆವಾಗ ಎದಕ್ಕೆ ಏನು ಲೈಫ್ ಅದು? ಇವಾಗ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ ಕುಡಿಯೋದೇ ಆಗಲಿ. ಸೊ ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹ್ಯಾಬಿಟ್ ಅನ್ನೋದು ಇರುತ್ತೆ. ಡ್ರಿಂಕಿಂಗ್ ಅಲವಾಟು ಡ್ರಿಂಕಿಂಗ್ ಹ್ಯಾಬಿಟ್ ಇದ್ದವರು ಕೆಟ್ಟವರು ಅಲ್ಲ, ಹ್ಯಾಬಿಟ್ ಇಲ್ಲದವರು ಒಳ್ಳೆಯವರು ಅಲ್ಲ. ಎಲ್ಲ ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಇರುತ್ತೆ. ಪ್ರತಿಯೊಂದು ನಿನಗೆ ಎಷ್ಟಾಗುತ್ತೋ ಅಷ್ಟೇ ಕೊಡು. ಬಟ್ ನೀನು ಕುಡಿಯೋದ್ರಿಂದ ನಿನ್ನ ಫ್ಯಾಮಿಲಿಗೆ ಹಾನಿ ಆಗಬಾರ್ದು, ಯಾವುದೇ ತೊಂದರೆ ಆಗಬಾರದು. ನೀನು ಕುಡಿಯೋದರಿಂದ ನಿನಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ. ಬಟ್ ನೀನು ಕುಡಿಯೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಬೇಜಾರು ಬರಬಾರ್ದು, ಹಾನಿ ಆಗಬಾರದು. ಎಪ್ಪು ಇವ್ರ ಜೊತೆ ಇರಬಾರ್ದು, ಇವ್ರು ವೇಸ್ಟ್. ಅದು ನನ್ನ ಅನಿಸಿದ ಮಟ್ಟಿಗೆ ವೇಸ್ಟ್. ನೀನು ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು ಅಂತಂದರೆ ನಿನ್ನಿಂದ ಏನೂ ಆಗೋದ್ರೆ ನೀನು ವೇಸ್ಟು. ಯಾರು ನಿನ್ನ ಮುಂದೆ ಅಂದಿಲ್ಲ ಅಂದ್ರೂ ಪರವಾಗಿಲ್ಲ, ಹಿಂದುಗಡೆ ಯಾರು ಮಾತಾಡಿರ್ತಾರಲ್ಲ ಅವರು ಮತ್ತೆ ನಿನ್ನ ಹತ್ರ ಬರಬೇಕು. ಅದು ಸಹಾಯನೇ ಆಗಲಿ, ದುಡ್ಡೇ ಆಗಲಿ, ಯಾವುದೋ ಒಂದು ರೂಪದಲ್ಲಿ ನಿನ್ನ ಹತ್ರ ಬಂದಾಗ ಯಾವಾಗ ನೀನು ಗೆದ್ದಿದ್ದ ಅಂತ ಲೆಕ್ಕ. ನಿನ್ನ ಸ್ವಂತ ಮನುಷ್ಯರು ನೀನು ನಂಬಿದ ವ್ಯಕ್ತಿಯೇ ನೀನು ಮುಂದೆ ಒಂದು ಕಡೆ ಹಿಂದೆ ಒಂದು ಕಡೆ ಇದ್ದಾಗ ಎಷ್ಟು ಬೇಜಾರಾಗುತ್ತೆ. ಸರಿ, ನಿನ್ನ ಜೊತೆ ತುಂಬಾ ಕ್ಲೋಸ್ ಆಗಿದ್ದವರು ಹಿಂದುಗಡೆ ಬಂದು ಥರ್ಡ್ ಪರ್ಸನ್ ಬಗ್ಗೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಮತ್ತೆ ಅದು ನಿನ್ನ ಕಿವಿಯಲ್ಲಿ ಬಿದ್ದಾಗ ನನಗೆ ಈ ಥರ ಯಾಕೆ ಅಂದಿದ್ದು ಯಾತಕ ಇಲ್ಲ ಅಂತ ಅವ್ರಿಬ್ಬರ ಹತ್ರ ಹೋಗಿ ಮತ್ತೆ ಜಗಳ ತಗೊಂಡು ಮತ್ತೆ ನಿನ್ನ ಕ್ಯಾರೆಕ್ಟರ್ ಬ್ಯಾಡ್ ಮಾಡ್ಕೊಂಬೋದು ಅವಶ್ಯಕತೆನಾ? ಸಿಂಪಲ್. ಯಾರ ಬಗ್ಗೆ ಯಾರು ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. ನೀನು ಚೆನ್ನಾಗಿದ್ರೆ ಎಲ್ಲ ರಿಲೇಷನ್ ಬರುತ್ತವೆ. ನಿನ್ನ ಅಣ್ಣ, ತಮ್ಮ, ಭಾವ, ಸಿಸ್ಟರ್ ಎಲ್ಲರೂ ನಿನ್ನ ಹತ್ರ ಬರುತ್ತಾರೆ. ಇದು 100% ಪಕ್ಕ. ನೀನೇ ಚೆನ್ನಾಗಿಲ್ಲ ಅಂತಂದ್ರೆ ಯಾರು ನಿನ್ನ ಹತ್ರ ಬರುವುದೇ ಇಲ್ಲ. ಸೊ ನಾನು ಹೇಳ್ಬೇಕಾಗಿದೆ ಅಂತಂದ್ರೆ ಮೊದಲು ನೀವು ಚೆನ್ನಾಗಿರೋದಕ್ಕೆ ಚೆನ್ನಾಗಂದ್ರೆ ಏನು? ಗ್ಯಾಸ್ ಕುಡಿಯೋದು, ತಿನ್ನೋದು, ನೀ ಏನು ಬೇಕಾದ್ರೂ ಮಾಡು. ಬಟ್ ಯಾವುದೇ ರೀತಿಯಲ್ಲಿ ಯಾವ ವ್ಯಕ್ತಿ ಜೊತೆ ಕೆಟ್ಟದಾಗ ಅನ್ಸ್ಕೋಬೇಡ ಅಷ್ಟೇ. ಕುಡಿದು ತಿಂದು ರೋಡಿನ ಮೇಲೆ ಬೀಳೋದೇ ಆಗಲಿ, ನಿನ್ನಿಂದ ಫ್ಯಾಮಿಲಿ ಎಲ್ಲ ಸಫರ್ ಆಗೋದೇ ಆಗಲಿ, ನೀನು ಒಬ್ಬನಿಂದ ಇಡೀ ಫ್ಯಾಮಿಲಿನೇ ಬೇಜಾರು ಪಡೋದೇ ಆಗಲಿ, ಮನಸ್ಸು ನೋವು ಮಾಡೋದೇ ಆಗಲಿ, ನೀನೊಬ್ಬನ ಸಲುವಾಗಿ ಎಲ್ಲರ ಫ್ಯಾಮಿಲಿ ರೋಡಿನ ಮೇಲೆ ಬೀಳೋದೇ ಆಗಲಿ, ಇವೆಲ್ಲ ಮಾಡಿದರೆ ವೇಸ್ಟ್ ಅನಿಸುತ್ತೆ. ನೀನು ಹಿಂದುಗಡೆ ಮಾತಾಡಿದ್ರು ಫೀಲ್ ಆಗಬೇಡ, ಮುಂದುಗಡೆ ಮಾತಾಡಿದ್ರು ಫೀಲ್ ಆಗಬೇಡ. ಯಾರೇ ಏನೋ ಅನ್ಕೊಳ್ಳಿ, ನೀನು ಹೇಗೆ ಸಂಪಾದನೆ ಮಾಡ್ತಿ ಅಂತಂದರೆ 10 ಜನ 24/7 ನಿನ್ನ ಹತ್ರ ಇರಬೇಕು. ನಿನಗೆ ಸಿ ಅಂದವನು ತೂ ಅಂದವನು ಮತ್ತೆ ನಿನ್ನ ಕಾಲ್ ತಕ ಬರುತ್ತಾರೆ. ಟೈಮ್ ಬರುತ್ತೆ ಅಂತಾರೆ. ನೀನು ಪ್ರಯತ್ನ ಮಾಡಿದ್ರು ಬರುತ್ತೆ. ನೀನು ಏನು ಬೇಕಾದಂಥದ್ದು ಆಗುತ್ತದೆ. ನಿನ್ನ ರಿಲೇಷನ್ ಬಿಟ್ಟು ಹೋಗಿರ್ಬೋದು. ಒಂದು ಸಾರಿ ಚೆಕ್ ಮಾಡ್ಕೊ. ನಿನಗೆ ಎಷ್ಟು ಮಾತು ಅಂದಿದ್ದಾರೆ ನಿನ್ನನ್ನು. ಹಿಂದುಗಡೆ ಯಾವ ರೀತಿ ಮಾತಾಡಿದರೆ ಮುಂದುಗಡೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತೇ ಇದ್ದಿರ್ಬೇಕು. ಯಾರು ಈ ಥರ ಮಾತಾಡಿದ್ದಾರೆ ಅಂತ. ಮತ್ತೆ ನೀನು ಹುಷಾರಾಗಲ್ವ, ಇನ್ನೂ ಚೇಂಜ್ ಆಗಲ್ವ, ಬದಲಾವಣೆ ಆಗು. ಡ್ರಿಂಕಿಂಗ್ ಹ್ಯಾಬಿಟ್ ಇದ್ದವರು ಇಲ್ಲ, ಯಾವುದೋ ಒಂದು ಮನುಷ್ಯ ಅಂದಮೇಲೆ ಯಾವುದೋ ಒಂದು ಚಟ ಇರುತ್ತೆ. ಸೊ ಪ್ರತಿ ಒಂದಕ್ಕೆ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಮೀರಬಾರದು, ಯಾರಿಗೂ ತೊಂದರೆ ಕೊಡಬಾರದು. ನೀನು ಡ್ರಿಂಕ್ ಮಾಡೋದ್ರಿಂದ ಯಾರಿಗೆ ತೊಂದರೆ ಆಗ್ಬೋದು, ನಿನ್ನ ಫ್ಯಾಮಿಲಿ ಕೂಡ ತೊಂದರೆ ಆಗ್ಬೋದು. ಆ ಥರ ಇರಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವುದೇ ರೀತಿಯಲ್ಲಿ ಯಾರೋ ಒಬ್ಬ ಬಗ್ಗೆ ಥರ್ಡ್ ಪರ್ಸನ್ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾರೆ ಅಂತ ಅವ್ರನ್ನ ಮತ್ತೆ ಕೇಳಿ ಮತ್ತೆ ಜಗಳ ಆಡ್ಕೊಂಡು ಬೇಡ.
ಯಾವಾಗ ನಿನ್ಗೆ ಅವ್ರ ಬಗ್ಗೆ ನಿನ್ಗೆ ಗೊತ್ತಾಯ್ತು ಅಂದಿದ್ಮೇಲೆ ದೂರ ಇಡೋದೇ ಬೆಸ್ಟ್. ಮತ್ತೆ ನಿನ್ನ ಹತ್ರ ಬರ್ಬೇಕು ಅವ್ರು. ಬರ್ಬೇಕಾದ್ರೆ ನೀನು ಕ್ರಿಯೇಟ್ ಮಾಡ್ಕೋಬೇಕು ಅವ್ರು. ಅರ್ಥ ಆಯ್ತಾ? ಯಾವುದೇ ರೀತಿಯಲ್ಲಿ ಜಗಳ ಆಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಯಾರೋ ಏನೋ ಅಂದಾರೆ, ನಿನ್ನ ರಿಲೇಷನ್ ಆಗಲಿ, ನಿನ್ನ ಬಂಧುಗಳೇ ಆಗಲಿ, ನಿನ್ನ ಬಗ್ಗೆ ಚೀಪಾಗಿ ಮಾತಾಡಿದ್ದಾರೆ ಅಂತೇಳಿ ಕೆಡಿಸ್ಕೋಬೇಡ. ಬಿಂದಾಸ್ ಆಗಿರು. ಇನ್ನು ಅವ್ಕನ ಸಂಪಾದನೆ ಹೆಚ್ಚಿಗೆ ಮಾಡ್ಬೇಕಂತ ಆಲೋಚನೆ ಇಟ್ಕೋ. ಯಾರ್ಯಾರು ಏನಂದಾರಲ್ಲ ಅವೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀನು ಸಕ್ಸಸ್ ಪಡಿ. ಪ್ರತಿಯೊಂದಕ್ಕೆ ಜಗಳನೇ ಮುಖ್ಯ ಅಲ್ಲ. ಯಾರೇ ಒಬ್ಬರು ಥರ್ಡ್ ಪರ್ಸನ್ ಬಂದಿದ್ರೆ ಅದು ಯಾವ ಥರ ರಿಯಾಕ್ಟ್ ಆಗಬೇಕು, ಯಾವ ಥರ ಮಾತಾಡಬೇಕು ಎಂದು ರೆಸ್ಪೆಕ್ಟ್‌ನಿಂದ ಆ ಸಂಬಂಧ లేదా ಅದು ಯಾವುದೋ ಒಂದು ಸಮಸ್ಯೆ ಬಂದರೆ ಮನಸ್ಸು ನೋವು ಆಗ್ಲಾರ್ದಂಗ ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅನ್ಕೋತೀನಿ. ಯಾವುದೇ ತಲೆ ಕೆಡಿಸ್ಕೋಬೇಡಿ. ಯಾರೇ ಏನೋ ಅಂತಂದ್ರೆ ಅವ್ರ ಬಗ್ಗೆ ಅವ್ರು ಕೇಳಕ್ಕೆ ಹೋಗ್ಬೇಡಿ. ಅವ್ರ ಜೊತೆ ಮಾತಾಡೋದು ಬೇಡ. ನೀವು ಏನಂತ ಪ್ರೂವ್ ಮಾಡ್ಕೊರಿ. ನೀವು ಚೆನ್ನಾಗಿರಿ ಅಷ್ಟೇ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.